ಬಿಜೆಪಿಯಿಂದ ಮತದಾರರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಎಸ್ಎಸ್ಆರ್ ಮಹಾ ಅಭಿಯಾನಕ್ಕೆ ಚಾಲನೆ. ಶಿಡ್ಲಘಟ್ಟ ನಗರದ ಶ್ರೀ ನಗರೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದದೊಂದಿಗೆ ಬಿಜೆಪಿಯ ಮತದಾರರ ಪಟ್ಟಿಯ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ ಎಸ್ಎಸ್ಆರ್ 2 ದಿನಗಳ ಮನೆ ಮನೆ ಮಹಾ ಅಭಿಯಾನಕ್ಕೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು ಅಧಿಕೃತ ಚಾಲನೆ ನೀಡಿದರು. ಪ್ರತಿಯೊಬ್ಬ ಅರ್ಹ ನಾಗರಿಕನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಬೇಕು ಹಾಗೂ ಯಾವುದೇ ಅರ್ಹ ಮತದಾರ ಮತದಾನದ ಹಕ್ಕಿನಿಂದ ವಂಚಿತರಾಗಬಾರದು ಎಂಬುದೇ ಈ ಮಹಾ ಅಭಿಯಾನದ ಮುಖ್ಯ ಉದ್ದೇಶ. ಸೀಕಲ್ ರಾಮಚಂದ್ರಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷರು. ಅಭಿಯಾನದ ಪ್ರಮುಖ ಉದ್ದೇಶಗಳು: ಹೊಸ ಮತದಾರರ ಸೇರ್ಪಡೆ, ಅರ್ಹ ಯುವಕರು ಹಾಗೂ ಹೊಸ ಮತದಾರರ ಹೆಸರುಗಳನ್ನು ಪಟ್ಟಿಗೆ ಸೇರ್ಪಡೆ ಮಾಡುವುದು, ಹೊಂದಿದವರ ಹೆಸರುಗಳು ಹಾಗೂ ದ್ವಿಗುಣ ಡಬಲ್ ಎಂಟ್ರಿ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕುವುದು, ಬಾಡಿಗೆ ಮನೆಯಲ್ಲಿದ್ದು ಬೇರೆ ಮನೆ ಅಥವಾ ವಾರ್ಡ್ಗೆ ಸ್ಥಳಾಂತರಗೊಂಡವರ ಮಾಹಿತಿ ಸಂಗ್ರಹಿಸಿ ಹಳೆಯ ವಿಳಾಸದಲ್ಲಿದ್ದ ಹೆಸರನ್ನು ತೆಗೆದುಹಾಕಿ ಡಿಲೀಟ್ ಪ್ರಸ್ತುತ ನೆಲೆಸಿರುವ ಸರಿಯಾದ ವಾರ್ಡ್ ಬೂತ್ಗೆ ಹೊಸದಾಗಿ ಸೇರ್ಪಡೆಗೊಳಿಸುವುದು. ಕಾರ್ಯಕರ್ತರು ಪ್ರತಿ ಬೂತ್ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿಯನ್ನು ಕೂಲಂಕಷವಾಗಿ ಪರಿಶೀಲಿಸಲಿದ್ದಾರೆ. ಪ್ರತಿ ಬೂತ್ ಮಟ್ಟದಲ್ಲಿ BLA 1 ಮತ್ತು BLA 2 ಬೂತ್ ಲೆವೆಲ್ ಏಜೆಂಟ್ಸ್ ಕಾರ್ಯಕರ್ತರಿಗೆ ಮನೆ ಮನೆಗೆ ತೆರಳಿ ಇನ್ಯೂಮರೇಷನ್ ಫಾರ್ಮ್ಸ್ ತಲುಪಿಸುವ ಹಾಗೂ ಮತದಾರರ ಸರಿಯಾದ ಮಾಹಿತಿಯನ್ನು ದಾಖಲಿಸುವ ಜವಾಬ್ದಾರಿಯನ್ನು ವಹಿಸಲಾಗಿದೆ. ಅಂತಿಮ ದಿನಾಂಕವನ್ನು ತಿಂಗಳ 8ನೇ ತಾರೀಖಿನವರೆಗೆ ಮುಂದುವರಿಸಲಾಗಿದೆ. ನಗರ ಪ್ರದೇಶದ ಜೊತೆಗೆ ಶಿಡ್ಲಘಟ್ಟದ ಗ್ರಾಮೀಣ ವ್ಯಾಪ್ತಿಯಲ್ಲೂ ಈ ವಿಶೇಷ ಪರಿಷ್ಕರಣಾ ಅಭಿಯಾನವನ್ನು ತೀವ್ರವಾಗಿ ಕೈಗೊಳ್ಳಲಾಗುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರು, ನಗರ ಮತ್ತು ಗ್ರಾಮಾಂತರ ಮಂಡಲ ಅಧ್ಯಕ್ಷರು, ನಿಕಟಪೂರ್ವ ಅಧ್ಯಕ್ಷರು, ಮಹಿಳಾ ಮುಖಂಡರು ಹಾಗೂ ಪಕ್ಷದ ನೂರಾರು ಕಾರ್ಯಕರ್ತರು ಸಕ್ರಿಯವಾಗಿ ಭಾಗವಹಿಸಿದ್ದರು. ವರದಿ: ಬಚ್ಚಹಳ್ಳಿ ಲೋಕೇಶ್, ಶಿಡ್ಲಘಟ್ಟ. ಎನ್ಯುಮರೇಷನ್ ಫಾರ್ಮ್ ನ ಫಿಲ್ ಮಾಡ್ಕೊಡ್ತಕ್ಕಂತ ಕಾರ್ಯಕ್ರಮ ಇದೆ. ಅದಾದ್ಮೇಲೆ ಕೂಡ ಹೊಸದಾಗಿ ಮತಪಟ್ಟಿಯ ಸೇರಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಇದೆ. ಹಂಗಾಗಿ ರಾಜ್ಯ ಸರ್ಕಾರ, ನಮ್ಮ ಚುನಾವಣೆ ಆಯೋಗ ಎಲ್ಲ ಸೇರಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಈ ಬಾರಿ 100ಗೆ 100% ಕೂಡ ಎಲ್ಲ ಮತದಾರರಿಗೆ ಎಲ್ಲ ಮತಪಟ್ಟಿಯಲ್ಲಿ ಸೇರಿಸ್ತಕ್ಕಂಥ ಕಾರ್ಯಕ್ರಮ ಆಗಬೇಕು. ಎಲ್ರಿಗೂ ಕೂಡ, ತಮಗೂ ಕೂಡ, ಸೋಷಿಯಲ್ ಮೀಡಿಯಾದಲ್ಲಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಕೂಡ ನಾವು ವಿನಂತಿ ಮಾಡ್ಕೊತೀವಿ. ಸಾಕಷ್ಟು ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ಜಾಗೃತಿ ಮೂಡಿಸ್ಬೇಕಂತ ವಿನಂತಿ ಮಾಡ್ಕೊತೀವಿ. ಯಾರ್ಯಾರಿಗೆ ಮತಪಟ್ಟಿಯಲ್ಲಿ ಮತ ಇಲ್ಲ ಅಂತಕ್ಕಂಥದ್ದನ್ನ ಮತ ಸೇರ್ತಕ್ಕಂಥದ್ದು, ಮತ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರವರ ಗೌರ್ಮೆಂಟ್ ಸ್ಕೀಮ್ಸ್ ಆಗಲಿ, ಅವ್ರು ಕೊಡ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದಾಗಲಿ ಅವ್ರಿಗೆಲ್ಲ ಒಳ್ಳೇದಾಗುತ್ತೆ. ಅವರಿಗೆ ಒಂದು ಐಡೆಂಟಿಫಿಕೇಶನ್ ಸಿಗುತ್ತೆ. ನಾನು ಭಾರತೀಯನಿದ್ದೀನಿ, ನಾನು ಇರ್ತಕ್ಕಂಥ ಈ ರಾಜ್ಯದಲ್ಲಿ ಇದ್ದೀನಿ, ನಾನೊಬ್ಬ ಪ್ರಜೆ ಅಂತಕ್ಕಂಥದ್ದನ್ನ ಐಡೆಂಟಿಫಿಕೇಶನ್ ಆಗ್ತಕ್ಕಂಥದ್ದು ಇದಾಗುತ್ತೆ. ಮತ ಬಂದ್ಬಿಟ್ಟು ಮತದ ಶಕ್ತಿ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ಅವರ ಮತ ಪಟ್ಟಿಯಲ್ಲಿ ಮತ ಇದ್ರೆ ಅವರ ಶಕ್ತಿನೇ ದೊಡ್ಡದು. ಹಂಗಾಗಿ ಎಲ್ರದ್ದು ಮತ ಇರ್ತಕ್ಕಂಥದ್ದು ಸೇರಿಸ್ಕೊಳ್ತಕ್ಕಂಥದ್ದು ಅವ್ರವ್ರ ಜವಾಬ್ದಾರಿ ಇರ್ತದೆ. SIR ನಡೀತಾ ಇದೆ. ಮತಗಳನ್ನ ಯಾರು ಮತ ತೆಗಿಬೇಕು ಅಂತಕ್ಕಂಥದ್ದನ್ನ ಸಕ್ರಿಯವಾಗಿ ಮಾಡ್ತಾರೆ. ಇಲ್ಲಿರ್ತಕ್ಕಂಥವ್ರನ್ನ ವಲಸೆ ಹೋಗಿರೋರನ್ನ ಬಿಡ್ತಾರೆ. ಆ ವಲಸೆ ಹೋಗಿರೋ ಒಂದು ಬೂತಲ್ಲಿ ಇರ್ತಕ್ಕಂಥ ಅವ್ರು ಎಲ್ಲಿರ್ತಾರೋ ಅಲ್ಲಿ ಸೇರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಅವ್ರು ಇರ್ತಕ್ಕಂಥ ಭಾರತೀಯನಾದ್ರೆ ಎಲ್ಲೇ ಇರಲಿ ಭಾರತೀಯನು ಅಂತ ಕೊಟ್ರೆ ಒಂದು ಕಡೆ ಮತ ಇರ್ತಕ್ಕಂಥದ್ದು ಕೆಲಸ ಆಗುತ್ತೆ. ಈ ಬಾರಿ ಯಾಕಂದ್ರೆ ಒಂದು ಸರಿ ಮತಪಟ್ಟಿಯಲ್ಲಿ ಸೇರಿದೆ ಅಂತ ಹೇಳಿದ್ರೆ ಅವ್ರು ಮತ್ತೊಂದು ಕಡೆ ಹೋಗಿ ಮತ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಚುನಾವಣೆ ಆಯೋಗ ತುಂಬಾ ಸಕ್ರಿಯವಾಗಿ ಆ ಕೆಲಸ ಮಾಡ್ತಾ ಇದ್ದಾರೆ.